ಒಂದು ಸಣ್ಣ ಹಳ್ಳಿಯಲ್ಲಿ ರವಿ ಮತ್ತು ಮನು ಎಂಬ ಇಬ್ಬರು ಸ್ನೇಹಿತರು ವಾಸಿಸುತ್ತಿದ್ದರು. ಬಾಲ್ಯದಿಂದಲೇ ಅವರು ಇಬ್ಬರು ಅತಿಯಾದ ಸ್ನೇಹಿತರಾಗಿದ್ದರು. ಶಾಲೆಗೆ ಹೋಗುವುದರಿಂದ ಹಿಡಿದು ಆಟವಾಡುವುದರವರೆಗೂ ಎಲ್ಲವೂ ಒಟ್ಟಿಗೆ ಮಾಡುತ್ತಿದ್ದರು. ರವಿ ಸ್ವಲ್ಪ ಚುರುಕು ಮತ್ತು ಚತುರ. ಮನು ಶಾಂತ ಸ್ವಭಾವದವನು, ಆದರೆ ತುಂಬಾ ಒಳ್ಳೆಯ ಮನಸ್ಸಿನವನು. ಇಬ್ಬರು ಪರಸ್ಪರವನ್ನು ತುಂಬಾ ಅರ್ಥ ಮಾಡಿಕೊಂಡಿದ್ದರು. ಒಂದು ದಿನ ಅವರು ಕಾಡಿನೊಳಗೆ ಹೋಗಿ ಫಲಗಳು ತರಲು ನಿರ್ಧರಿಸಿದರು. ಕಾಡಿನೊಳಗೆ ಹೋದಾಗ ಅವರಿಗೆ ಎಲ್ಲವೂ ಹೊಸದಾಗಿ ಕಾಣಿಸಿತು. ಹಸಿರು ಮರಗಳು, ಪಕ್ಷಿಗಳ ಕೂಗು, ಎಲ್ಲವೂ ತುಂಬಾ ಸುಂದರವಾಗಿತ್ತು. ಹಠಾತ್ ಒಂದು ಕರಡಿ ಅವರ ಮರ ಮುಂದೆ ಕಾಣಿಸಿತು. ರವಿ ಕೂಡಲೇ ಒಂದು ಮರಕ್ಕೆ ಹತ್ತಿಕೊಂಡ. ಆದರೆ ಮನುಗೆ ಮರ ಹತ್ತಲು ಬರಲಿಲ್ಲ. ಆತ ಭಯದಿಂದ ನಡುಗುತ್ತಿದ್ದನು. ಮನು ಏನು ಮಾಡಬೇಕು ಎಂದು ಯೋಚಿಸಿದ. ಅವನು ನೆನಪಿಸಿಕೊಂಡ, ಕರಡಿ ಸತ್ತವರನ್ನು ಮುಟ್ಟುವುದಿಲ್ಲ ಎಂದು ಕೇಳಿದ್ದ. ಅವನು ತಕ್ಷಣ ನೆಲಕ್ಕೆ ಬಿದ್ದು ಉಸಿರನ್ನು ಹಿಡಿದು ಸತ್ತವನಂತೆ ನಾಟಕವಾಡಿದ. ಕರಡಿ ಅವನ ಹತ್ತಿರ ಬಂದು ಅವನ ಮುಖದ ಬಳಿ ವಾಸನೆ ನೋಡಿತು. ಸ್ವಲ್ಪ ಹೊತ್ತಿನ ನಂತರ ಕರಡಿ ಅಲ್ಲಿಂದ ಹೋಗಿಬಿಟ್ಟಿತು. ಕರಡಿ ಹೋಗಿದ ನಂತರ ರವಿ ಮರದಿಂದ ಕೆಳಗೆ ಇಳಿದು ಮನುವಿಗೆ ಕೇಳಿದ, ಕರಡಿ ನಿನ್ನ ಕಿವಿಯಲ್ಲಿ ಏನು ಹೇಳಿತು? ಮನು ನಗುತ್ತಾ ಹೇಳಿದ, ನಿನ್ನನ್ನು ಬಿಟ್ಟು ಓಡಿ ಹೋಗುವ ಸ್ನೇಹಿತನ ಮೇಲೆ ಎಂದಿಗೂ ನಂಬಿಕೆ ಇಡಬೇಡ ಎಂದು ಹೇಳಿತ್ತು. ರವಿ ತನ್ನ ತಪ್ಪನ್ನು ಅರಿತುಕೊಂಡ. ಅವನು ಲಜ್ಜೆಪಟ್ಟನು. ಮನುವಿಗೆ ಕ್ಷಮೆ ಕೇಳಿದನು. ಆ ದಿನದಿಂದ ರವಿ ತನ್ನ ಸ್ನೇಹಿತನನ್ನು ಎಂದಿಗೂ ಬಿಟ್ಟು ಹೋಗಲಿಲ್ಲ. ಇಬ್ಬರು ಇನ್ನಷ್ಟು ಗಟ್ಟಿಯಾದ ಸ್ನೇಹಿತರಾದರು. ಕತೆಯ ಸಂದೇಶ: ಸಂಕಷ್ಟದ ಸಮಯದಲ್ಲಿ ನಮ್ಮ ಜೊತೆಯಲ್ಲಿರುವವನೇ ನಿಜವಾದ ಸ್ನೇಹಿತ. ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.